Praise the Lord. Greetings to you all in the name of our Lord and Savior Jesus Christ. Today's Bible verse, Psalms 102 verse 13. You will rise and take pity on Zion. The time has come to have mercy on her. This is the right time. ಕೀರ್ತನೆಗಳು 102:13 ವಚನ. ನೀನು ಎದ್ದು ಚಿಯೋನನ್ನು ಕರುಣಿಸುವಿ, ಅದಕ್ಕೆ ಕೃಪೆ ತೋರಿಸುವ ಸಮಯ ಇದೆ, ನಿಯಮಿತ ಕಾಲವು ಬಂದಿದೆ. ಇಲ್ಲಿ ಒಬ್ಬ ಭಕ್ತನು ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏನೆಂದರೆ, ಕರ್ತನೇ ನೀನು ಎದ್ದು ಹೊರಡು, ಕರ್ತನೇ ನೀನು ಚಿಯೋನನ್ನು ಕರುಣಿಸು, ಕರ್ತನೇ ನೀನು ಕೃಪೆ ತೋರಿಸುವ ಸಮಯ ಇದೇ ಆಗಿದೆ. ನೀನು ನಮಗೆ ಕೃಪೆ ತೋರಿಸುವಂತಹ ನಿಯಮಿತ ಕಾಲವು, ನೀನು ನೇಮಿಸಿದ ಕಾಲವು ಬಂದಿದೆ ಎಂಬುದಾಗಿ ಒಬ್ಬ ಭಕ್ತನು ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ. ಪ್ರಿಯರೇ, ಹೌದು, ಈ ಚಿಯೋನ್ ಎಂದರೆ ಆ ಚಿಯೋನ್ ನಮ್ಮನ್ನು ಸೂಚಿಸುವಂಥದ್ದಾಗಿದೆ. ಆ ಚಿಯೋನ್ ದೇವ ಜನರನ್ನು ಸೂಚಿಸುವಂಥದ್ದಾಗಿದೆ. ಆ ಚಿಯೋನ್ ಇಸ್ರಾಯೇಲ್ ದೇಶವನ್ನು ಸೂಚಿಸುವಂಥ ಪದವಾಗಿದೆ. ಪ್ರಿಯರೇ, ಹೌದು, ನೀನು ಈ ಚಿಯೋನ್ ಅನ್ನುವ ಸ್ಥಳದಲ್ಲಿ ನಿನ್ನ ಹೆಸರನ್ನು ಹಾಕಿಕೊಂಡು ದೇವರಿಗೆ ಪ್ರಾರ್ಥನೆ ಮಾಡು. ಕರ್ತನೇ ನೀನು ಎದ್ದು ಬಂದು ನನ್ನನ್ನು ಕರುಣಿಸು ಎಂಬುದಾಗಿ ಇಂದು ನೀವು ದೇವರ ಬಳಿ ಪ್ರಾರ್ಥನೆ ಮಾಡುವುದಾದರೆ ಖಂಡಿತವಾಗಿಯೂ ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳುತ್ತಾರೆ. ಪ್ರಿಯರೇ, ನಿನಗೆ ದಯ ತೋರಿಸುವ ಕಾಲವು ಬಂದಿದೆ. ಆದುದರಿಂದ ನೀನು ದೇವರ ಬಳಿ ಬಂದು ಪ್ರಾರ್ಥನೆ ಮಾಡು. ಪ್ರಸಂಗಿ 3ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, 1-8 ವಚನಗಳಲ್ಲಿ ಒಂದೊಂದಕ್ಕೂ ಒಂದೊಂದು ಕಾಲ ಉಂಟು ಎನ್ನುವುದಾಗಿ ಅಲ್ಲಿ ಸೊಲೊಮೋನನು ಬರೆಯುತ್ತಾನೆ. ಪ್ರಿಯರೇ, ಆಕಾಶದ ಕೆಳಗೆ ನಡೆಯುವ ಪ್ರತಿಯೊಂದು ಕಾರ್ಯಕ್ಕೂ ಒಂದೊಂದು ಸಮಯಗಳುಂಟು ಎಂಬುದಾಗಿ ಅಲ್ಲಿ ಪ್ರಸಂಗಿ ತಿಳಿಸುತ್ತಾ ಇದ್ದಾನೆ. ಹೌದು, 6ನೇ ವಚನದಲ್ಲಿ ನಾವು ನೋಡುತ್ತೇವೆ, ಹುಡುಕುವ ಕಾಲ ಒಂದುಂಟು, ಕಾಪಾಡುವ ಸಮಯವೂ ಉಂಟು ಎಂಬುದಾಗಿ. ಹೌದು, ಹಾಗೆ ಯೆರೆಮೀಯ 29:13 ದೇವರ ವಾಕ್ಯ ಈ ರೀತಿ ನಮಗೆ ತಿಳಿಸ್ತದೆ, ಮನಪೂರ್ವಕವಾಗಿ ನನ್ನನ್ನು ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ ಎಂಬುದಾಗಿ. ಹೌದು, ನಿಮ್ಮ ಹೃದಯ ಪೂರ್ವಕವಾಗಿ ದೇವರನ್ನು ನೀವು ಹುಡುಕಿದಾಗ ನೀವು ಆತನನ್ನು ಕಂಡುಕೊಳ್ಳುವಿರಿ. ನೀನು ಕರ್ತನನ್ನು ಆತುರದಿಂದ ಹುಡುಕುವಾಗ ದೇವರು ಖಂಡಿತವಾಗಿಯೂ ನಿನಗೆ ದಯ ತೋರಿಸುತ್ತಾರೆ. ಆ ಕಾಲವು ನಿಶ್ಚಯವಾಗಿ ನಿನ್ನ ಜೀವಿತದಲ್ಲಿ ಬಂದೇ ಬರುತ್ತದೆ. ದೇವರು ಯಾವ ಕಾರ್ಯವನ್ನು ಮಾಡಿದರೂ ಹಿಂದೆ ಅಥವಾ ಮುಂದೆ ಮಾಡುವುದಿಲ್ಲ. ಆ ಕಾರ್ಯಕ್ಕಾಗಿ ನೇಮಿಸಿದ ಕಾಲದಲ್ಲಿ ಆತನು ಅದನ್ನು ಮಾಡುವಂಥವನಾಗಿದ್ದಾನೆ. ಪ್ರಿಯರೇ, ಹೌದು, ಆ ಕಾಲ ಇವತ್ತು ಬಂದಿದೆ. ನಿನಗೆ ಕೃಪೆ ತೋರಿಸುವ ಕಾಲ ಇವತ್ತು ಬಂದಿದೆ. ಹಳೆ ಒಡಂಬಡಿಕೆಯ ಸಮಯದಲ್ಲಿ ನಾವು ನೋಡುತ್ತೇವೆ, ಯಾರಾದರೂ ಪಾಪ ಮಾಡಿದರೆ ಆಗಿಂದಾಗಲೇ ಶಿಕ್ಷೆ ಬರ್ತಾ ಇತ್ತು. ಆದರೆ ಇದು ಕೃಪೆಯ ಕಾಲವಾಗಿದೆ. ನಮಗಾಗಿ ಯೇಸು ಸ್ವಾಮಿ ಪ್ರಾಣವನ್ನು ಕೊಟ್ಟು ತನ್ನ ರಕ್ತವನ್ನು ಚೆಲ್ಲಿ ನಮ್ಮ ಪಾಪಗಳನ್ನೆಲ್ಲ ತೊಳೆದು ಶುದ್ಧ ಮಾಡಿದ್ದಾರೆ. ನನ್ನ ಮಗನು ನನ್ನ ಕಡೆಗೆ ಬರುವನೇನೋ ಎಂಬುದಾಗಿ ಆತನು ಇನ್ನೂ ಸಮಯವನ್ನು ನಮಗೆ ಕೊಡ್ತಲೇ ಇದ್ದಾರೆ. ಆದುದರಿಂದ ನನ್ನ ಪ್ರಿಯ ದೇವಜನರೇ, ನಾವು ಇದನ್ನು ಅರಿತುಕೊಳ್ಳೋಣ. ಇದುವೇ ಆ ಸುಪ್ರಸನ್ನತೆಯ ದಿನವಾಗಿದೆ. ಇದುವೇ ಆ ತಕ್ಕ ಸಮಯವಾಗಿದೆ. ಕರ್ತನು ಪ್ರತಿಯೊಂದನ್ನು ತಕ್ಕ ಕಾಲದಲ್ಲೇ ಮಾಡುವಂಥವರಾಗಿದ್ದಾರೆ. ನೀನು ನಿನ್ನ ಜೀವಿತದಲ್ಲಿ ಇದುವರೆಗೆ ಕರ್ತನಿಂದ ಕರುಣೆಯನ್ನು ಹೊಂದಿಕೊಂಡಿಲ್ಲವಾದರೆ ನೀನು ಇವತ್ತೇ ದೇವರ ಬಳಿ ಬಂದು ಪ್ರಾರ್ಥನೆ ಮಾಡು. ಖಂಡಿತವಾಗಿ ದೇವರು ನಿನ್ನನ್ನು ಇಂದು ಕರುಣಿಸುತ್ತಾನೆ. ನೀನು ದೇವರ ದೃಷ್ಟಿಯಲ್ಲಿಯೂ ಮನುಷ್ಯರ ದೃಷ್ಟಿಯಲ್ಲೂ ನೀನು ದಯೆಯನ್ನು ಹೊಂದಿಕೊಳ್ಳುವೆ. ಯಾಕೆಂದರೆ ಕರ್ತನು ಕನಿಕರವೂ ದಯೆಯೂ ಉಳ್ಳವನು ಎಂಬುದಾಗಿ ಕೀರ್ತನೆ 103:8 ನಾವು ನೋಡ್ತೇವೆ. ನೀವು ನಿಮ್ಮ ಕಣ್ಣುಗಳನ್ನೆತ್ತಿ ದೇವರನ್ನೇ ದೃಷ್ಟಿಸಿರಿ, ದೇವರ ಬಳಿ ಪ್ರಾರ್ಥನೆ ಮಾಡಿರಿ, ಖಂಡಿತವಾಗಿಯೂ ದೇವರು ನಿಮಗೆ ಕೃಪೆ ನೀಡುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವಂತ ನಮ್ಮ ಪ್ರೀತಿಯ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರ ಉಂಟಾಗಲಿ. ಕರ್ತನೆ, ಇಂದು ನೀವು ಕೊಟ್ಟಿರುವ ವಾಕ್ಯಕ್ಕೋಸ್ಕರ ವಂದಿಸ್ತೇನಪ್ಪ. ನೀನು ಚಿಯೋನನ್ನು ಕರುಣಿಸುವ ಸಮಯ ಇದೇ ಆಗಿದೆ ಅನ್ನೋ ವಾಕ್ಯ ಇವತ್ತು ಕಲಿಸಿಕೊಟ್ಟಿದ್ದೀರಪ್ಪ. ಸ್ತೋತ್ರ. ಹೌದು ಕರ್ತನೆ, ನೀನು ನಮ್ಮನ್ನು ಕರುಣಿಸುವಂತಹ ಸಮಯ ಇದಾಗಿದೆ. ಕರ್ತನೆ, ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನ ನಿನ್ನ ಪಾದಕ್ಕೆ ತರುತ್ತೇನೆ ಸ್ವಾಮಿ. ಇವರೆಲ್ಲರನ್ನ ಕರುಣಿಸು ಕರ್ತನೆ. ಇವರ ಜೀವಿತದಲ್ಲಿ ಬೇಕಾಗಿರುವ ಆಶೀರ್ವಾದಗಳನ್ನು ಕೊಡು ಕರ್ತನೆ. ಯೆಹೋವ ಈರೆ ನೀನಾಗಿದ್ದುಕೊಂಡು ದೇವಾ, ಅವರ ಜೀವಿತದಲ್ಲಿ ಯಾವ ಯಾವ ಅವಶ್ಯಕತೆಗಳಿವೆಯೋ ಅವೆಲ್ಲವುಗಳನ್ನು ಕೊಟ್ಟು ನಡೆಸು ಕರ್ತನೆ. ಅವರಿಂದು ಯಾವ ವಿಷಯಗಳಿಗಾಗಿ ನಿನ್ನ ಪಾದದ ಬಳಿ ಬಂದು ಬೇಡುತ್ತಾ ಇದ್ದಾರೋ, ಪ್ರಾರ್ಥನೆ ಮಾಡ್ತಾ ಇದ್ದಾರೋ, ಮನವಿ ಮಾಡ್ತಾ ಇದ್ದಾರೋ ಕರ್ತನೆ, ನೀನು ಕೇಳಿಸಿಕೋ ಕರ್ತನೆ. ನೀನು ಪ್ರಾರ್ಥನೆಯನ್ನು ಕೇಳಿ ಸದುತ್ತರವನ್ನು ಕೊಡುವಾತನು, ನೀನು ಮಾನವರನ್ನು ನೋಡುವಾತನು, ಮಾನವರಿಗೆ ಕಟಾಕ್ಷಿಸುವಂಥ ದೇವರು ನೀನಾಗಿದ್ಯಪ್ಪ. ನಮ್ಮನ್ನು ಕರುಣಿಸುವಂಥ ದೇವರು ನೀನಾಗಿದ್ದಿ ಸ್ವಾಮಿ. ನಮ್ಮೆಲ್ಲರನ್ನ ಪ್ರೀತಿಸಿ ಕರುಣಿಸಬೇಕಾಗಿ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.